ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ನಾವು ಹೆಚ್ಚೆಚ್ಚು ಹಸಿರು ಬಣ್ಣದಿಂದ ಕೂಡಿರ್ತಕ್ಕಂಥ ತರಕಾರಿ ಆಗ್ಬೋದು, ಸೊಪ್ಪು ಆಗ್ಬೋದು ತಿನ್ನಬೇಕು. ಆಗಲೇ ಆರೋಗ್ಯಕ್ಕೆ ಬಹಳ ಉತ್ತಮ. ಇವತ್ತಿನ ವಿಡಿಯೋದಲ್ಲಿ ಹುರುಳಿಕಾಯಿ ಹಾಗೆ ಹಸಿರಾಗಿರ್ತಕ್ಕಂಥ ಹಸಿ ಬಟಾಣಿನ ಉಪಯೋಗಿಸಿ ಯಾವ ರೀತಿಯಾಗಿ ಸೊಗಸಾದ ಪಲ್ಯ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಊಟಕ್ಕೆ ನಂಚ್ಕೊಳ್ಳೋದಕ್ಕಾಗುತ್ತೆ, ಚಪಾತಿಗಾಗುತ್ತೆ, ಪೂರಿಗಾಗುತ್ತೆ. ಅಷ್ಟೇ ಯಾಕೆ, ಹಾಗೆ ಬರೀ ಪಲ್ಯನೇ ನೀವು ತಿನ್ಬೋದು ಡಯಟ್ ರೀತಿ. ಹಾಗೆ ಬನ್ನಿ, ಈ ರೀತಿಯಾದಂಥ ಹುರುಳಿಕಾಯಿ ಹಾಗೆ ಹಸಿ ಬಟಾಣಿ ಪಲ್ಯ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋರಂತೆ. ಈಗ ಹುರುಳಿಕಾಯಿ ಮತ್ತು ಹಸಿ ಬಟಾಣಿನ ಬೇಯಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಕುಕ್ಕರ್ನ ಸ್ಟವ್ ಮೇಲಿಟ್ಟು 250ರಿಂದ 300 ಗ್ರಾಮ್ ಅಷ್ಟು ಹುರುಳಿಕಾಯಿನ ನೀಟಾಗಿ ತೊಳೆದು ನಾರನ್ನು ತೆಗೆದು ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. 2 ಕಪ್ ಅಳತೆಯ ಹುರುಳಿಕಾಯಿಗೆ ಹೊಂದ್ಕೊಳ್ಳೋ ಹಾಗೆ 1 ಕಪ್ ಅಳತೆಯ ಹಸಿ ಬಟಾಣಿನ ಬಳಸ್ತಾ ಇರ್ತಕ್ಕಂಥದ್ದು. ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ, ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ, ಅರ್ಧ ಕಪ್ಪಷ್ಟು 150 ml ನೀರನ್ನು ಸಹ ಹಾಕಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ 1ರಿಂದ 2 ವಿಸಲ್ ಕೂಗಿಸ್ಕೋಬೇಕಾಗತ್ತೆ. ವಿಸಲ್ ಏನಾದ್ರು ಜಲ್ದಿ ಬಂದರೆ 2 ವಿಸಲ್ ಬೇಕಾಗುತ್ತೆ. ವಿಸಲ್ಲು ಸ್ವಲ್ಪ ಹೆಚ್ಚು ಸಮಯ ತೊಗೊಂಡು ಕೂಗಿದ್ರೆ 1 ವಿಸಲ್ ಸಾಕಾಗುತ್ತೆ. ಹೈ ಫ್ಲೇಮಲ್ಲಿಟ್ಟು ಕೂಗಿಸ್ಕೊಂಡ್ರೆ ಬಹಳ ಬೇಗ ವಿಸಲ್ ಬಂದ್ಬಿಡುತ್ತೆ. ಮೀಡಿಯಂ ಫ್ಲೇಮಲ್ಲಿಟ್ಟು ಕೂಗಿಸಿದ್ರೆ ವಿಸಲ್ ಬರೋದಕ್ಕೆ ಸ್ವಲ್ಪ ಹೆಚ್ಚು ಸಮಯ ಆಗುತ್ತೆ, ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಈಗಲೇ ಕುಕ್ಕರ್ನ 2 ವಿಸಲ್ ಕೂಗ್ಸಾಯಿತು. ಯಾಕೆಂದರೆ ತರಕಾರಿ ಸ್ವಲ್ಪ ಚೆನ್ನಾಗಿ ಬೆಂದಿರಲಿ ಅಂತ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ತಣ್ಣಗಾಗಬೇಕು. ಕುಕ್ಕರ್ ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಪಲ್ಯಕ್ಕೆ ಬೇಕಾದಂಥ ಮಸಾಲಾನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಮಿಕ್ಸಿ ಜಾರ್ನ ತೊಗೊಂಡಿರ್ತಕ್ಕಂಥದ್ದು. ಮಿಕ್ಸಿ ಜಾರ್ಗೆ ಅರ್ಧ ಇಂಚಷ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಹಸಿ ಶುಂಠಿನ ಹಾಕಿ, ಹಾಗೆ 1 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ, ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ ಸ್ವಲ್ಪ ಸಾಸಿವೆನೂ ಸಹ ಹಾಕಿ, 1 ಟೀ ಸ್ಪೂನಷ್ಟು ಜೀರಿಗೆ, ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ 5ರಿಂದ 6 ಖಾರದ ಮೆಣಸಿನ್ಕಾಯಿನೂ ಸಹ ಹಾಕಿ, ಈಗ ಇದನ್ನೆಲ್ಲ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಹುರಿದಿಲ್ಲ, ನೀರು ಹಾಕಿ ರುಬ್ಬಿಲ್ಲ, ಬರೀ ತರ್ತರಿಯಾಗಿ ಪುಡಿ ಮಾಡಿದ್ದಷ್ಟೇ. ಈ ಸಮಯದಲ್ಲಿ ಅರ್ಧ ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿ ತುರಿನ ಹಾಕಿ ಒಮ್ಮೆ ಚೆನ್ನಾಗಿ ಅದರ ಜೊತೆ ಬ್ಲೆಂಡ್ ಆಗಬೇಕು, ಬೆರಿಬೇಕು. ಆ ರೀತಿ ಪಲ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. 1 ಸುತ್ತು ಮಿಕ್ಸಿ ಮಾಡ್ಕೋಬೇಕು. ಹೀಗಿಲ್ಲಿ ನೋಡ್ತಿರ್ಬೋದು, ತೆಂಗಿನಕಾಯಿ ತುರಿನೂ ಹಾಕಾದ ನಂತರ ಈ ಒಂದು ಅದಕ್ಕೆ ರುಬ್ಬಿ ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಇದನ್ನೆಲ್ಲ ರುಬ್ಬಿ ಸಿದ್ಧ ಮಾಡೋದಂಥ ಈ ಸಮಯದಲ್ಲಿ ಕುಕ್ಕರು ತಣ್ಣಗಾಗಿದೆ. ಹಾಗೆ ತಾವಿಲ್ಲಿ ನೋಡ್ಬೋದು, ಹಸಿ ಬಟಾಣಿ ಹಾಗೆ ಹುರುಳಿಕಾಯಿ ಎಲ್ಲ ಬಹಳ ಚೆನ್ನಾಗಿ ಬೆಂದಿದೆ. ಈಗ ತರಕಾರಿಗಳು ಬೆಂದು ಹೆಚ್ಚುವರಿಯಾಗಿರ್ತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕು. ಈ ರೀತಿ ಫಿಲ್ಟರ್ ಮಾಡಿದ ನಂತರ ಬೆಂದಂಥ ತರಕಾರಿ ಮತ್ತು ಹೆಚ್ಚುವರಿ ಇರ್ತಕ್ಕಂಥ ನೀರು ಬೇರ್ಪಡ್ತು. ಬೇಕಿದ್ರೆ ತಾವು ಈ ನೀರನ್ನು ಸಾಂಬಾರ್ ಅಥವಾ ರಸಂ ಮಾಡಬೇಕಾದ್ರೆ ಸೇರಿಸ್ಕೋಬೋದು. ಈಗ ಪಲ್ಯ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಬಿಸಿಯಾದಂಥ ಎಣ್ಣೆಗೆ ಈಗ ಸ್ವಲ್ಪ ಸಾಸಿವೆನ ಹಾಕಿ, ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪ ಹಿಂಗನ್ನು ಸಹ ಹಾಕಿ, ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಬಹಳ ಚಿಕ್ಕದಾಗಿ ಕಟ್ ಮಾಡೋದಂಥ 1 ಈರುಳ್ಳಿನ ಹಾಕಿ 2ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು. ಈ ಸಮಯದಲ್ಲಿ ಆಗಲೇ ಮಿಕ್ಸಿ ಜಾರಲ್ಲಿ ತರ್ತರಿಯಾಗಿ ರುಬ್ಬಿದಂಥ ಮಸಾಲ ಪದಾರ್ಥನ ಹಾಕಿ 2 ನಿಮಿಷಗಳ ಕಾಲ ಹಸಿ ವಾಸನೆ ಹೋಗೋವರೆಗೂ ಈ ಒಂದು ಮಸಾಲ ಪದಾರ್ಥನ ಹುರ್ಕೋಬೇಕಾಗತ್ತೆ. ಹೀಗಿಲ್ಲಿ ಈರುಳ್ಳಿ ಜೊತೆ ಬೆರೆಸಿ 1-2 ನಿಮಿಷ ಚೆನ್ನಾಗಿ ಬಿಸಿ ಮಾಡಾಯಿತು. ಈ ಸಮಯದಲ್ಲಿ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ನೀರನ್ನು ಬೇರ್ಪಡಿಸಿದಂಥ ಬೆಂದಂಥ ಹಸಿ ಬಟಾಣಿ ಹಾಗೆ ಹುರುಳಿಕಾಯಿನ ಹಾಕೋಬೇಕಾಗತ್ತೆ. ಆಲ್ರೆಡಿ ಹಸಿ ಬಟಾಣಿ ಮತ್ತು ಹುರುಳಿಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. 1ರಿಂದ 2 ನಿಮಿಷ ಈ ಥರ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕು. ಮೊದಲೇ ಒಗ್ಗರಣೆ ಜೊತೆಗೆ ಸಿದ್ಧ ಮಾಡಿದಂಥ ಆ ಮಸಾಲೆ ಏನಿದೆಯಲ್ಲ ಎಲ್ಲ ಒಂದು ಹುರುಳಿಕಾಯಿಗೆ ಹಾಗೆ ಹಸಿ ಬಟಾಣಿಗೆ ಕೋಟಿಂಗ್ ಆಗಬೇಕು. ಆ ರೀತಿ
ಬೆರೆಸ್ಕೊಂಡ್ರೆ ಸಾಕಾಗುತ್ತೆ. ಸೂಪರಾಗಿ ಇಲ್ಲಿ ಪಲ್ಯ ಸಿದ್ಧವಾಗಿಬಿಡುತ್ತೆ. ಈ ರೀತಿ ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡಿ, ಅಂದರೆ ಬಿಸಿ ಮಾಡಿದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲೈಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಖಂಡಿತ ನೋಡೋದಕ್ಕಷ್ಟೇ ಅಲ್ಲ, ಬಣ್ಣದಲ್ಲೂ ಆಗ್ಬೋದು, ಅರೋಮದಲ್ಲೂ ಆಗ್ಬೋದು, ರುಚಿನಲ್ಲಾಗ್ಬೋದು, ಎಲ್ಲದಕ್ಕೂ ಸೂಪರಾಗಿರ್ತಕ್ಕಂಥ ಪಲ್ಯ ಇದು. ಈ ಪಲ್ಯನ ಹಾಗೆ ನೀವು ತಿನ್ಬೋದು. ಯಾವುದೇ ರೀತಿಯಾದಂಥ ಚಪಾತಿ ಬೇಡ, ದೋಸೆ ಬೇಡ, ಪೂರಿ ಬೇಡ, ಅಷ್ಟು ಒಳ್ಳೆ ಡಯಟ್ ಫುಡ್ ಅಂತ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಹುರುಳಿಕಾಯಿ ಹಾಗೆ ಹಸಿ ಬಟಾಣಿಯ ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಈ ಒಂದು ರೆಸಿಪಿ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.